ಇಂಚೆ ಉಂಡು ಜ್ವರ ಉಂಡು ಬರ್ರೆಗ ಒಂದು ಹೋಗಿ ಬಾರ್ದು ಕೊಡ್ರಿ ಬಾಲೆ 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 ನಂಗೆ ರೀತಿ ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಕುದುರೆಮುಖ ವನ್ಯಜೀವಿ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿದ್ದೇವೆ. ಸೊ ನಮ್ಮ RF ಆಗಿರುವಂತಹ ಚೇತನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಕುರಿಂಜಾಲು ಹಾಗೂ ಗಂಗಾಡಿಕಲ್ಲು ಕುದುರೆಮುಖ ಜೂನ್ 1ರಿಂದ ಆರಂಭವಾಗಿದೆ. ಅದಕ್ಕೋಸ್ಕರ ಇರುವಂತಹ ಎಲ್ಲ ಗೈಡ್ಗಳಿಗೆ ಮಾಹಿತಿಯನ್ನ ನೀಡಿ ಯಾವುದೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು ಅನ್ನುವಂತ ವಿಶೇಷವಾದಂತಹ ಮಾಹಿತಿಯನ್ನ ಕಾರ್ಯಾಗಾರ ಮುಗಿಸಿಕೊಂಡು ಅದರ ಜೊತೆಗೆ ಬಿಳಿಗಲ್ EDC ವತಿಯಿಂದ ಕಿಟ್ ಅನ್ನು ವಿತರಿಸಿದ್ದಾರೆ. ಈ ಕಿಟ್ ಅಲ್ಲಿ ಏನಿದೆ ಎನ್ನುವಂತ ಮಾಹಿತಿಯನ್ನ ನಮ್ಮ ಚೇತನ್ ಸರ್ ಅವರು ನೀಡಲಿಕ್ಕಿದ್ದಾರೆ. ನಮಸ್ತೆ, ಎಲ್ಲರಿಗೂ ಗೊತ್ತೇ ಇದೆ. ಈ ಬಾರಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಜೂನ್ 1ರಿಂದ ಮುಖ್ಯವಾಗಿ ಕುದುರೆಮುಖ ವಲಯದಲ್ಲಿ ಕುದುರೆಮುಖ ಪೀಕ್, ಕುರಿಂಜಲ್ ಪೀಕ್ ಹಾಗೂ ಗಂಗಡಿಕಲ್ ಪೀಕ್ 3 ಚಾರಣಪಥಗಳು ಈಗ ಜೂನ್ 1ರಿಂದ ಎಲ್ಲ ಚಾರಣಿಗರಿಗೆ ಓಪನ್ ಆಗಿದೆ. ಟ್ರಕ್ ಗೈಡ್ ಅನ್ನೋದು ಕಂಪಲ್ಸರಿ ಆಗಿದೆ, ಎಲ್ಲರಿಗೂ ಗೊತ್ತೇ ಇದೆ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಏಪ್ರಿಲ್ ಅಲ್ಲಿ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ನಾವು ಜಾರಿಗೊಳಿಸಿದ್ದಾರೆ. ಅದನ್ನ ನಾವು ಈ ಬಾರಿಯ ಜೂನ್ 1ರಿಂದ ಶುರುವಾದಂತಹ ಟ್ರಕ್ ಅಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಮುಖ್ಯವಾಗಿ ಈ ದಿನ ನಾವು ಬಿಳಿಗಲ್ EDC ವತಿಯಿಂದ ಎಲ್ಲ ನಮ್ಮ ಟ್ರಕ್ ಗೈಡ್ಗಳಿಗೆ ಕಿಟ್ ನ ವಿತರಿಸ್ತಾ ಇದೀವಿ. ಈ ಕಿಟ್ ಅಲ್ಲಿ ಮುಖ್ಯವಾಗಿ ಫಸ್ಟ್ ಒಂದು ಕ್ಯಾರಿ ಬ್ಯಾಗ್, ಶೋಲ್ಡರ್ ಬ್ಯಾಗ್ ಹಾಗೂ ಫಸ್ಟ್ ಏಡ್ ಕಿಟ್ ಮತ್ತು ವಾಟರ್ ಬಾಟಲ್, ಅಂದ್ರೆ ಒಂದು ಸ್ಟೇನ್ಲೆಸ್ ಸ್ಟೀಲ್, ಅಂದ್ರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಬದಲು ಸ್ಟೇನ್ಲೆಸ್ ಸ್ಟೀಲ್ ನ ಕೊಡ್ತಾ ಇದೀವಿ. ಜೊತೆಗೆ ಟ್ರಕ್ ಗೈಡ್ಗಳಿಗೆ ಗೈಡ್ ಮ್ಯಾನ್ಯುವಲ್ ಅಂತ ಕೊಡ್ತಾ ಇದೀವಿ. ಸೊ ಇದು ಬೋತ್ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇನ್ಫಾರ್ಮೇಶನ್ಸ್, ಅವರು ಯಾವ ಟ್ರಕ್ ರೂಟ್ ಕರ್ಕೊಂಡು ಹೋಗ್ತಾ ಇದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ನಾವೊಂದು ಟ್ರಕ್ ಗೈಡ್ ಮ್ಯಾನ್ಯುವಲ್ ಅಂತ ಸಿಂಪಲ್ ಆಗಿ ಎಲ್ಲ ನಮ್ಮ ಬರುವಂತಹ ಟ್ರಕ್ಕರ್ಗಳಿಗೆ ಒಂದು ಶಾರ್ಟ್ ಆಗಿ ಒಂದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬ್ರೀಫ್ ನ ಮಾಡೋದಕ್ಕೆ ಒಂದು ಟ್ರಕ್ ಗೈಡ್ ನ ಮ್ಯಾನ್ಯುವಲ್ ನ ಒಂದು ಕೊಟ್ಟಿದೀವಿ ಎಲ್ಲರಿಗೂ ಈ ದಿನ. ಹಾಗೇನೆ ಟ್ರಕ್ ಗೈಡ್ಗಳಿಗೆ ಕಿಟ್ ಅಲ್ಲಿ ಅಡಿಷನಲ್ ಆಗಿ ರಿಫ್ಲೆಕ್ಟಿವ್ ಜಾಕೆಟ್ಸ್, ಹಾಗಾದ್ರೆ ಏನು ನಮ್ಮ ಇವನ್ ಲೈಟ್ ಕಡಿಮೆ ಇದ್ದಾಗ ಅಂತ ಸಮಯದಲ್ಲೂ ಕೂಡ ಈವ್ನಿಂಗ್ ಆಗಿರ್ಬೋದು, ಅರ್ಲಿ ಮಾರ್ನಿಂಗ್ ಫಾಗ್ ಮಿಸ್ಟ್ ಇದ್ದಾಗಲೂ ಅವರು ಟ್ರಕ್ ಗೈಡ್ಗಳು ಏನು ಟ್ರಕ್ಕರ್ಸ್ಗಳ ಗ್ರೂಪ್ ಇರುತ್ತೆ ಅವರಿಗೆ ದೂರದಲ್ಲಿದ್ರು ಕಾಣಿಸ್ಬೇಕು. ಹಾಗಾಗಿ ಯಾವುದೇ ರೀತಿ ನಮ್ಮ ಟ್ರಕ್ ಗೈಡ್ಗಳ ಟ್ರಕ್ಕರ್ಸ್ಗಳು ದಾರಿ ತಪ್ಪು ಹೋಗದಾಗೆ ಟ್ರಕ್ ಗೈಡ್ನೆ ಹಿಂಬಾಲಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರಿಫ್ಲೆಕ್ಟಿವ್ ಜಾಕೆಟ್ಸ್ ಅನ್ನ ಈ ಕಿಟ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಒಂದು ಬಿಲ್ಲುಕ್ ಅನ್ನು ನಾವು ಅಡಿಷನಲ್ ಆಗಿ ಕೊಡ್ತಾ ಇದೀವಿ. ಯಾಕೆಂದ್ರೆ ಈ ಒಂದು ನಮ್ಮ ಕುರಿಂಜಲ್ ಟ್ರಕ್ ರೂಟ್ ಆಗಿರ್ಬೋದು, ಇದು ಮುಖ್ಯವಾಗಿ ಮರಗಿಡಗಳು ಮತ್ತೆ ಸಣ್ಣ ಪುಟ್ಟ ಗಿಡಗಂಟೆಗಳಿಂದ ಕೂಡಿರೋದ್ರಿಂದ ಗಾಳಿ ಮಳೆ ಸಂದರ್ಭದಲ್ಲಿ ಮುರಿದು ಬಿದ್ರೆ ಅವ್ರ ದಾರಿಗಳನ್ನ ಕ್ಲಿಯರ್ ಮಾಡಿಕೊಂಡು ಸಾಗೋದಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ಈ ದಿನ ನಾವು ಈ ಬಿಳಿಗಲ್ EDC ವತಿಯಿಂದ ನಾವು ಎಲ್ಲ ನಮ್ಮ ಟ್ರಕ್ ಗೈಡ್ಗಳು ಕುರಿಂಜಾಲ್ ಮತ್ತು ಗಂಗಡಿಕಲ್ ಟ್ರಕ್ ಗೈಡ್ಗಳಿಗೆ ಈ ದಿನ ನಾವು ಈ ಕಿಟ್ ಅನ್ನ ವಿತರಣೆ ಮಾಡಿದ್ದೇವೆ. ಥ್ಯಾಂಕ್ ಯು. ಇಲ್ಲಿವರೆಗೆ 1 ಏಪ್ರಿಲಿಂದ 2 ಜೂನ್ ವರೆಗೆ ನಮ್ಮ ಜಿಲ್ಲೆಯಲ್ಲಿ 1870 ಕಂಬಗಳು ಕೂಡ ಹಾನಿಯಾಗಿದ್ದಾವೆ. ಮೆಸ್ಕಾಂ ಅವರು ರಿಪೋರ್ಟ್ ಕೂಡ ಮಾಡಿದ್ದಾರೆ. ಜೊತೆಗೆ 37.4 ಕಿಲೋಮೀಟರ್ ಕೂಡ ವೈರ್ ಅದು ವಿದ್ಯುತ್ ಮಾರ್ಗಗಳು ಕೂಡ ಹಾನಿಯಾಗಿದ್ದಾವೆ, ರಿಪೋರ್ಟ್ ಮಾಡಿದ್ದಾರೆ. ಶಾಲಾ ಅಂಗನವಾಡಿ ಕಟ್ಟಡ ಬಗ್ಗೆ ಮಾತಾಡಬೇಕಾದ್ರೆ 2 ಕಟ್ಟಡ ಹಾನಿ ಬಗ್ಗೆ ರಿಪೋರ್ಟ್ ಆಗಿದ್ದಾವೆ. ಮನೆಗಳು ಹಾನಿ ಬಗ್ಗೆ ಹೇಳಬೇಕಾದ್ರೆ 1 ಮನೆ ಪೂರ್ಣ ಹಾನಿ ಹಾಗೂ 51 ಮನೆಗಳು ಭಾಗಶಃ ಹಾನಿ ರಿಪೋರ್ಟ್ ಆಗಿರೋದು ಮತ್ತು ಎಲ್ಲ ಮನೆಗಳದು ಈಗ ಪರಿಹಾರ ಕೊಡೋದು ಫೈಲ್ ಬಿಲ್ಡಪ್ ಆಗಿ ಇವಾಗ ಮಂಜೂರಾತಿ ಹಂತದಲ್ಲಿದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪೂರ್ತಿ ಮನೆ ಹಾನಿ ಆಗಿದ್ರೆ NDRF SDR ಗೈಡ್ಲೈನ್ಸ್ ಪ್ರಕಾರ 1,20,000 ಕೊಡ್ತೀವಿ. ಭಾಗಶಃ ಹಾನಿ ಆಗಿದ್ರೆ 6,500 ರೂಪಾಯಿ ಕೊಡ್ತೀವಿ. ಅದೆಲ್ಲ ಈಗ ಪ್ರೋಸೆಸ್ನಲ್ಲಿ ಇದೆ. ಬೆಳೆ ಹಾನಿದು ಒಂದು ಮೇಲ್ನೋಟಕ್ಕೆ ಮಾಹಿತಿ ಪ್ರಕಾರ, ಯಾಕಂದರೆ ಜಂಟಿ ಸಮೀಕ್ಷೆಗೆ ನಡೀತಾ ಇದೆ, ಎಕ್ಸಾಕ್ಟ್ ಮಾಹಿತಿ ಆಮೇಲೆ ಸಿಗತ್ತೆ, ನಾವು ಅದನ್ನು ಸರ್ಕಾರಿ ಕೂಡ ಸಲ್ಲಿಸ್ತೀವಿ. ಇವತ್ತಿನ ಮಾಹಿತಿ ಪ್ರಕಾರ 26.58 ಹೆಕ್ಟೇರ್ ತೋಟಗಾರಿಕೆ ಒಂದು ಬೆಳೆ ಹಾನಿಯಾಗಿರೋದು ರಿಪೋರ್ಟ್ ಆಗಿದೆ. ಜೊತೆಗೆ DC PD ಅಕೌಂಟ್ನಲ್ಲಿ ಕೂಡ 26.82 ಕೋಟಿ ಇವಾಗ ಹಣ ಲಭ್ಯ ಇದೆ. ನಾವು DC ಆಫೀಸ್ ಇರ್ಬೋದು, ಪೊಲೀಸ್ ಆಫೀಸ್ ಇರ್ಬೋದು, ಮೆಸ್ಕಾಂ ಇರ್ಬೋದು, 3 ಕಂಟ್ರೋಲ್ ರೂಮ್ ನಂಬರ್ ಕೂಡ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ತಮ್ಮ ಹತ್ರ ಮಾಹಿತಿ ಕೂಡ ಇದೆ. ಮತ್ತು ತಾಲೂಕಿನಲ್ಲಿ ಕೂಡ ತಾಲೂಕಾ ಮಟ್ಟದಲ್ಲಿ ಅರ್ಬನ್ ಲೋಕಲ್ ಬಾಡಿ ಇರ್ಬೋದು, ಮೆಸ್ಕಾಂ, ಪೊಲೀಸ್ ಮತ್ತು ಫೈರ್ದು ಕೂಡ ಎಲ್ಲ ಕಂಟ್ರೋಲ್ ರೂಮ್ ನಂಬರ್ ಇವತ್ತು ಬಿಡ್ತಾ ಇದ್ದೀವಿ. ಜೊತೆಗೆ ತಮಗೆ ಗೊತ್ತಿದೆ, ಒಂದು 3-4 ದಿವಸ ಹಿಂದೆ ಸಿಟಿನಲ್ಲಿ ತುಂಬ ಮಳೆಯಿಂದ
ಜಾಸ್ತಿ ಗಾಳಿನ ಕೆಲವೊಂದು ಕಡೆ ಕಂಬಗಳು ಬೀಳೋದು ಒಂದು ಮತ್ತು ಮರಗಳು ಬೀಳೋದು ಒಂದು ಸಂದರ್ಭ ಬಂದಿತ್ತು. ಅದನ್ನು ನಾವು ರೆಸ್ಪಾನ್ಸ್ ಸ್ವಲ್ಪ ಬೇಗ ಆಗಬೇಕಾದ್ರೆ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಕೂಡ ಆಯ್ದಾದ ವಾರ್ಡಕ್ಕೆ ಒಂದು ಟೀಮ್ ರಚನೆ ಕೂಡ ಮಾಡಿದ್ದೀವಿ. ಅದು ಕೂಡ ಮಾಹಿತಿ ಇವತ್ತು ಕೆಲವೊಂದು ಪೇಪರ್ನಲ್ಲಿ ಬಂದಿದ್ದು ನಾವು ಎಲ್ಲ ಕಡೆ ಅದು ಡಿಸ್ಮಿನೇಟ್ ಕೂಡ ಮಾಡ್ತಾ ಇರೋದು. ಮತ್ತು ಎಲ್ಲ ನಮ್ಮ ಕಾಳಜಿ ಕೇಂದ್ರ ಕೂಡ ನಾವು ರೆಡಿ ಮಾಡೋಕ್ಕೆ ಒಂದು ನಮ್ಮ ಮೀಟಿಂಗ್ನಲ್ಲಿ ಕೂಡ ಹೇಳಿದ್ದೀವಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ. ಮತ್ತು ಎಲ್ಲ ವಲ್ನರೇಬಲ್ ಏರಿಯಾಸ್ ಏನಿರ್ತಾವೆ, ಎಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ಬೋದು, ಪ್ರವಾಹದ ಪರಿಸ್ಥಿತಿ ಬರ್ಬೋದು, ಅಂಥ ಕಡೆ ನಮ್ಮ ನೋಡಲ್ ಆಫೀಸರ್ಗೆ ಭೇಟಿ ಮಾಡೋಕ್ಕೆ ಹೇಳಿದ್ದೀವಿ. ಅವರು ವರದಿ ಸಲ್ಲಿಸ್ತಾರೆ ಮತ್ತು ಎಲ್ಲ ಕಾಳಜಿ ಕೇಂದ್ರಕ್ಕೆ ಕೂಡ ಹೋಗಿ ಅಲ್ಲಿ ಇರ್ತಕ್ಕಂಥ ಬೇಸಿಕ್ ಮೂಲಸೌಕರ್ಯಗಳು, ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಬಿಸಿ ನೀರು ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ಕೂಡ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಜೊತೆಗೆ ಪ್ರತಿಯೊಂದು ತಾಲೂಕು ಹಂತದಲ್ಲಿ ಹಿಟಾಚಿ ಇರ್ಬೋದು, JCB ಇರ್ಬೋದು, ಬೇರೆ ಬೇರೆ ಉಪಕರಣಗಳು ಇರ್ಬೋದು, ಅದೆಲ್ಲ ವ್ಯವಸ್ಥೆ ರೆಡಿಯಾಗಿರಬೇಕು ಅಂತ ಅದು ಕೂಡ ಒಂದು ವ್ಯವಸ್ಥೆ ಮಾಡೋಕ್ಕೆ ಎಲ್ರಿಗೆ ಹೇಳಿದ್ದೀವಿ. ಜೊತೆಗೆ ನಮ್ಮೆಲ್ಲರಿಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ವೀಕ್ನಲ್ಲಿ ಒಂದು ಮಾಕ್ ಡ್ರಿಲ್ ಕೂಡ ರೆಡಿ ಮಾಡ್ತೀವಿ. ಹೋಮ್ ಗಾರ್ಡ್ ಅವ್ರ ಜೊತೆ ಕೂಡ ಮೀಟಿಂಗ್ ಮಾಡಿ ಅವ್ರದ್ದು ಕೂಡ ತಂಡ ರೆಡಿ ಮಾಡೋಕ್ಕೆ ಕೂಡ ಹೇಳಿದ್ದೀವಿ. ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಟೆಲಿಮೆಟ್ರಿಕ್ ರೇನ್ಗೋಜ್ ಸ್ಟೇಷನ್ ಏನಿದ್ದಾವೆ ಅದನ್ನು ಕೂಡ ನಾವು ಈಗ ರಿಪೇರಿ ಮಾಡೋದು ವರ್ಕ್ ಆರ್ಡರ್ ಇಶ್ಯೂ ಆಗಿದೆ KSNDMC ವತಿಯಿಂದ. ಅದು ಕೂಡ ನಿನ್ನೆಯಿಂದ ರಿಪೇರಿ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ. ಒಟ್ಟಾರೆಯಾಗಿ ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಸಿಎಂ ಆಗ್ತಾ ಇರೋದ್ರಿಂದ ದೇವೇಗೌಡರ ಮನೆಯಲ್ಲಿ ಸೂತಕದ ವಾತಾವರಣ ಇದೆ ಅಂತ, ಇದನ್ನ JDSನ ನೀವು ರಾಷ್ಟ್ರೀಯ ವಕ್ತಾರರಾಗಿ ನಿಮ್ಮ ಪ್ರತಿಕ್ರಿಯೆ ಇರುತ್ತೆ? ಚಲುವರಾಯಣ ಸ್ವಾಮಿ ಅವರಿಗೆ ಒಂದು ಥರದ ನಾಲಿಗೆ ಮೇಲೆ ಹಿಡ್ತಾ ಇಲ್ಲದೆ ಇದ್ದವರು, ಅವರಿಗೆ ಸೂತಕ ಸಂಭ್ರಮದ ಆಚರಣೆಯ ವ್ಯತ್ಯಾಸ ಗೊತ್ತಿಲ್ಲದೆ ಇದ್ದವರು, ಮತ್ತೊಂದು ಈ ಮನೆಯ ಒಬ್ಬ ಸದಸ್ಯನಾಗಿದ್ದವನು ಇವತ್ತು ಆ ಥರ ಮಾತಾಡ್ತಾರೆ ಅಂದರೆ ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅವರಿಗೆ ಒಂದು ಅನಿಸ್ಬಿಟ್ಟಿದೆ ಇಲ್ಲ. DK ಶಿವಕುಮಾರಿಗೆ ಖುಷಿ ಆಗಬೇಕಾದ್ರೆ, ಸಿದ್ದರಾಮಯ್ಯನವ್ರಿಗೆ ಸಂತೋಷ ಆಗಬೇಕಾದ್ರೆ ದೇವೇಗೌಡರ ಕುಟುಂಬನ ಟೀಕೆ ಮಾಡಿದ್ರೆ ಸಂತೋಷ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಿ. ನೀವು ಬಫೂನ್ ಆಗ್ತಿದ್ದೀರಿ ಅಂತ ತಿಳ್ಕೊಂಬಿಡಿ. ರಾಜ್ಯದಲ್ಲಿ ನೀವು ಬಫೂನ್ ಆಗ್ತೀರಿ ಬಿಟ್ಟರೆ ಕುಟುಂಬ ಟೀಕೆ ಮಾಡಿಕೊಳ್ಳೆ ಬೇರೆ ಏನಾಗೋದಿಲ್ಲ. ಅದಕ್ಕಿಂತ ನಿಮಗೆ ಕೊಟ್ಟಿದ್ದ ಖಾತೆನ ಸರಿಯಾಗಿ ನಿರ್ವಹಿಸಿದರೆ ನಿಮ್ಗೆ ಇನ್ನೊಂದು ಸಾರಿ ಕೊಡ್ತಿದ್ರು. ಮೊದಲನೇ ಕಂತಲ್ಲೇ ಕೊಡಬೇಕಿತ್ತು. ನೋಡೋಣ, ನನಗೆ ಅದು ಗೊತ್ತಿಲ್ಲ. ಆದರೆ ಇಂಥ ಹೇಳಿಕೆಗಳನ್ನು ನೀವು ಯಾರು ಬೆಳೆಯಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಯೋಜಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ಅಗಾಧವಾದ ರಾಜಕೀಯ ಅನುಭವ ಇದೆ, ಹುರುಪು ಕೂಡ ಇದೆ, ಅನುಭವದ ಜೊತೆ ಹುಮ್ಮಸ್ಸು ಕೂಡ ಇದೆ. ಕೊರತೆ ಇರೋದು ಇಚ್ಛಾಶಕ್ತಿ. ಎಲ್ಲದಕ್ಕಿಂತ ವ್ಯಕ್ತಿಗತ ರಾಜಕಾರಣಕ್ಕಿಂತ, ಹಿತಾಸಕ್ತಿಗಿಂತ, ಪಕ್ಷದ ಹಿತಾಸಕ್ತಿಗಿಂತ ರಾಜ್ಯದ ಹಿತ ಮುಖ್ಯ ಅನ್ನೋದು ಆದ್ಯತೆ ವಿಷಯವಾದರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಆದ್ಯತೆ ವಿಷಯ ಆಗದೇ ಇದ್ದರೆ ಒಳ್ಳೆ ಕೆಲಸದ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತೇನೆ. ನಿಮ್ಮ ಆದ್ಯತೆಯ ವಿಷಯ ರಾಜ್ಯದ ಹಿತಾಸಕ್ತಿಯಾಗಲಿ, ರಾಜ್ಯದ ಅಭಿವೃದ್ಧಿಗೆ ಆದ್ಯತೆ ಸಿಗಲಿ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ದೂರದೃಷ್ಟಿಯ ಯೋಜನೆಗಳು ಜಾರಿಗೆ ಬರಲಿ, ಸಾಮಾಜಿಕ ಅನ್ಯಾಯ ಆಗದಂತೆ ನೋಡಿಕೊಳ್ಳಿ, ರಾಜಕೀಯ ಹಿತಾಸಕ್ತಿ ರಾಜ್ಯದ ಹಿತಾಸಕ್ತಿಯನ್ನು ಮೀರದೇ ಇರಲಿ, ಹಾಗೆ ಮೀರದೆ ಉತ್ತಮ ಕಾರ್ಯಗಳಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೇನೆ. ಕಾಂಗ್ರೆಸ್ ಪಾರ್ಟಿ ಎಲ್ಲಿಯವರೆಗೆ ತನ್ನ ನೀತಿಯನ್ನು ಬದಲಾಯಿಸ್ಕೊಳ್ಳಲ್ಲ, ಕಾಂಗ್ರೆಸ್ ಪಕ್ಷ ಎಲ್ಲಿಯವರೆಗೂ ತನ್ನ ನೀತಿಯನ್ನು ಬದಲಾಯಿಸ್ಕೊಳ್ಳಲ್ಲ, ಅಲ್ಲಿವರೆಗೆ ಈ ತುಷ್ಟೀಕರಣ ರಾಜಕಾರಣ ಮುಂದುವರಿಯುತ್ತೆ. ಹಣವೇ ಪ್ರಧಾನವಾದಾಗ ಆಡಳಿತದಲ್ಲಿ ಬಿಗಿ ತಪ್ಪುತ್ತೆ. ಹಾಗಾಗದಂತೆ ಎಚ್ಚರ ವಹಿಸಿ ಜನಮನ್ನಣೆಯನ್ನು ಪಡೀಲಿ ಅಂತ ನಾನು ಹಾರೈಸ್ತೇನೆ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.